ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದ ಪ್ರಶ್ನೆಗಳನ್ನು ಬಿಡಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಮೊದಲು ನಾನು ಈಸಿಯಾಗಿರೋ ಪ್ರಶ್ನೆ ತೊಗೊಂಡು ಸಾಲ್ವ್ ಮಾಡಿ ಅರ್ಥ ಮಾಡಿಸಿ, ಅದಾದ ಮೇಲೆ ಒಂದು ಸ್ವಲ್ಪ ಕಷ್ಟ ಇರುವಂಥ ಕ್ವೆಶನ್ನು, ಅಂದರೆ ನಿಮ್ಮದು ಅಭ್ಯಾಸದಲ್ಲಿರುವಂಥದ್ದೇ ತೊಗೊಂಡಿದ್ದೀನಿ. ಮೊದಲನೇ ಕ್ವೆಶನ್ ಮತ್ತು ಎರಡನೇ ಕ್ವೆಶನನ್ನು ತೊಗೊಂಡು ಇವತ್ತು ಸಾಲ್ವ್ ಮಾಡ್ತೀನಿ. ಅದೇ ರೀತಿ ತ್ರಿಕೋನಮಿತಿ ಪ್ರಸ್ತಾವನೆ ಪಾಠದಲ್ಲಿ ನಿಮಗೇನಾದರೂ ಡೌಟ್ ಬಂತು ಅಂತಂದರೆ ಆ ಪ್ರಶ್ನೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸರಿನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವೆಶನ್ ನಾ ತಗೊಂಡಿರೋದು, ಒಬ್ಬ ಸರ್ಕಸ್ನ ಕಲಾವಿದನು ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ 20 ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ. ನೀವು ಆಲ್ರೆಡಿ ಸರ್ಕಸ್ನ ನೋಡಿರ್ಬೋದು. ಅದರಲ್ಲೆಲ್ಲ ಏನು ಮಾಡ್ತಿರ್ತಾರೆ, ಹಗ್ಗದ ಮೇಲೆ ನಡೆಯೋದಾಗಿರ್ಬೋದು, ಈ ಥರದ್ದೆಲ್ಲ ಸ್ಟಂಟ್ಸ್ ಮಾಡ್ತಿರ್ತಾರೆ. ಅದೇ ಏನು ಹೇಳಿದ್ದಾರೆ, ಒಬ್ಬ ಸರ್ಕಸ್ನ ಕಲಾವಿದನು ನೇರ ಸ್ತಂಭದಿಂದ ಹಿಗ್ಗಿಸಿ. ಇಲ್ಲಿ ನೋಡ್ರಿ, ಇಲ್ಲಿ ನೇರ ಸ್ತಂಭ ಇದೆಯಲ್ಲ, AB ನೇರ ಸ್ತಂಭ ಅಂತ. ಈ ನೇರ ಸ್ತಂಭದಿಂದ ಇಲ್ಲಿಂದ ಏನು ಮಾಡಿದ್ದಾರೆ, ನೆಲಕ್ಕೆ ಕಟ್ಟಿರುವ ಈ ಕಡೆ ಏನು ಮಾಡಿದ್ದಾರೆ, ಈ ಕಡೆ ತೊಗೊಬಂದು ಅದನ್ನು ನೆಲಕ್ಕೆ ಏನು ಮಾಡಿದ್ದಾರೆ, ಕಟ್ಟಿದ್ದಾರೆ ಹಗ್ಗನ. ಓಕೆನಾ? ಕಟ್ಟಿರುವ 20 ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ. ಅವನೇನು ಮಾಡ್ತಾ ಇದ್ದಾನೆ, ಈ ಕಡೆಯಿಂದ ಹತ್ತುತ್ತಾ ಬರ್ತಾ ಇದ್ದಾನೆ. ಸರಿನಾ? ನೆಲದೊಂದಿಗೆ ಹಗ್ಗವು ಇದೇ ಹಗ್ಗ ಅಲ್ವಾ, ಆ ಹಗ್ಗ ಈ ನೆಲದಿಂದ, ಈ BC ಇದೆಯಲ್ಲ, ಇದನ್ನು ನೆಲ ಅಂತ ಕನ್ಸಿಡರ್ ಮಾಡಬೇಕು. ಈ ನೆಲದಿಂದ ಉಂಟು ಮಾಡಿದ ಕೋನವು 30 ಡಿಗ್ರಿ. ಈ ಹಗ್ಗ ಇದೆ, ಇಲ್ಲಿ ನೆಲ ಇದೆ, ಅದ್ರ ಜೊತೆ ಎಷ್ಟು ಡಿಗ್ರಿ ಕೋನ ಉಂಟು ಮಾಡ್ತಾ ಇದೆ, 30 ಡಿಗ್ರಿ ಕೋನ ಉಂಟು ಮಾಡ್ತಾ ಇದೆ. ನೆಕ್ಸ್ಟು, ಸ್ತಂಭದ ಎತ್ತರವನ್ನು ಕಂಡುಹಿಡಿಯಿರಿ. ಇಲ್ಲಿ ಸ್ತಂಭ ಯಾವುದು, BC ಅನ್ನೋದು ನೆಲ, AC ಅನ್ನೋದು ಹಗ್ಗ. ಇಲ್ಲಿ ಸ್ತಂಭ ಯಾವುದಾಯಿತು, AB. ಈಗ AB ಎಷ್ಟು ಅನ್ನೋದನ್ನು ಕಂಡುಹಿಡಿಬೇಕು. ಸರಿನಾ? ಇದು ಕಂಡುಹಿಡಿಯೋಕ್ಕಿಂತ ಮುಂಚೆ ನಿಮಗೆ ಅಭಿಮುಖ ಬಾಹು ಯಾವುದು, ಪಾರ್ಶ್ವಬಾಹು ಯಾವುದು ಮತ್ತು ವಿಕರ್ಣ ಯಾವುದು ಅನ್ನೋದು ಗೊತ್ತಿರಬೇಕು. ಸರಿನಾ? ನಾ ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋನ ಮಾಡಿಟ್ಟಿದ್ದೀನಿ. ಒಂದು ಸಲ ಹೋಗಿ ಅದನ್ನು ನೋಡ್ಕೊಬಂದರೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಸರಿ? ಓಕೆ. ಫಸ್ಟು ಇಲ್ಲಿ ಕೋನವನ್ನು ಕೊಟ್ಟಿರ್ತಾರಲ್ಲ ತೀಟ, ಅದರ ಅಭಿಮುಖವಾಗಿರುವಂತಹ ಬಾಹುವನ್ನು ನಾವೇನಂತ ಕರಿತೀವಿ, ಅಭಿಮುಖ ಬಾಹು ಅಂತ ಹೇಳಿ ಕರಿತೀವಿ. ಓಕೆನಾ? ಈ 90 ಡಿಗ್ರಿ ಇದೆಯಲ್ಲ, ಅದಕ್ಕೆ ಅಭಿಮುಖವಾಗಿರೋದನ್ನು ಯಾವತ್ತೂ ಏನಂತ ಕರಿತೀವಿ, ವಿಕರ್ಣ ಅಂಥೇಳಿ ಕರಿತೀವಿ. ನೆಕ್ಸ್ಟು, ಇದು ಅಭಿಮುಖ ಆಯಿತು, ವಿಕರ್ಣ ಆಯಿತು. ಇಲ್ಲಿ ಉಳಿದಿದೆಯಲ್ಲ ಕೆಳಗಡೆ, ಅದನ್ನು ಏನಂತ ಕರಿತೀವಿ, ಪಾರ್ಶ್ವಬಾಹು ಅಂತೇಳಿ ಕರಿತೀವಿ. ಪ್ರತಿಯೊಂದು ಚಿತ್ರದಲ್ಲಿ ಇದೇ ಇರಬೇಕು ಅಂತ ಹೇಳಿಲ್ಲ. ಕೆಲವೊಂದು ಸಲ ಕೋನ ನಿಮಗೆ ಇಲ್ಲಿ ಬರ್ಬೋದು, ಅದಕ್ಕೋಸ್ಕರ ಈ ಕೋನಕ್ಕೆ ಅಭಿಮುಖವಾಗಿರೋದು ಅಭಿಮುಖ ಬಾಹು. ಸೊ ಅಭಿಮುಖ ಮತ್ತು ಪಾರ್ಶ್ವಬಾಹು ಯಾವತ್ತೂ ಚೇಂಜ್ ಆಗ್ತಾ ಇರ್ತದೆ. ಅದರ ವಿಕರ್ಣ ಮಾತ್ರ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಯಾಕೆ 90 ಡಿಗ್ರಿಗೆ ಅಭಿಮುಖವಾಗಿರೋದೇ ವಿಕರ್ಣ ಆಗಿರುತ್ತೆ. ಓಕೆನಾ? ಸರಿ, ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ತೀಟ, ಕೋನದ ಎದುರಿಗಿರುವಂಥ ಬಾಹು ಅಭಿಮುಖ ಬಾಹು, ಕೋನಕ್ಕೆ ಅಭಿಮುಖವಾಗಿರುವಂಥ ಬಾಹು. 90 ಡಿಗ್ರಿಗೆ ಅಭಿಮುಖವಾಗಿರೋದು ವಿಕರ್ಣ, ಉಳಿದಿರೋದು ಪಾರ್ಶ್ವಬಾಹು. ಓಕೆನಾ? ಸರಿ, ಈಗ ನಿಮ್ಗೆ ಯಾವ ರೀತಿ ತಗೋಬೇಕು, ಈ ಸ್ತಂಭದ ಎತ್ತರವನ್ನು ಕಂಡುಹಿಡಿಬೇಕಲ್ವಾ. ಈ ಸ್ತಂಭದ ಎತ್ತರವನ್ನು ಕಂಡುಹಿಡಿಬೇಕು ಅಂತಂದರೆ ನಮಗೆ ಏನನ್ನು ಕಂಡುಹಿಡಿಬೇಕು ಅದನ್ನು ತಗೋಬೇಕು. ಅದರ ಜೊತೆಗೆ ನಮಗೇನು ಗೊತ್ತಿದೆಯೋ ಅದನ್ನು ತಗೋಬೇಕು. ಇಲ್ಲಿ ನೋಡ್ರಿ, ಏನನ್ನು ಕಂಡುಹಿಡಿಬೇಕು, AB ಅಂದರೆ ಅಭಿಮುಖ ಬಾಹುವನ್ನು ಕಂಡುಹಿಡಿಬೇಕು. ಅಭಿಮುಖ ಬಾಹು ತಗೋಬೇಕು. ಅದು ನಮಗೇನು ಗೊತ್ತಿದೆ, ಪಾರ್ಶ್ವಬಾಹು ಗೊತ್ತಿದೆಯಾ, ಇಲ್ಲ. ವಿಕರ್ಣ ಗೊತ್ತಿದೆ, ಸೊ ವಿಕರ್ಣನ ತಗೋಬೇಕು. ಈಗ ಅಭಿಮುಖ ಬಾಹು ಮತ್ತು ವಿಕರ್ಣ ಅದು ಎರಡೂ ಸೇರಿ ನಮಗೆ ಒಂದು ಅನುಪಾತ ಆಗಿರಬೇಕು, ತ್ರಿಕೋನಮಿತಿ ಅನುಪಾತ. 6 ಅನುಪಾತಗಳಿದೆಯಲ್ಲ, ಸೈನ್ ತೀಟ, ಕಾಸ್ ತೀಟ, ಟ್ಯಾನ್ ತೀಟ ಅಂತ ಹೇಳಿ 6 ಅನುಪಾತಗಳಿದ್ದಾವೆ. ಆ ಅನುಪಾತದಲ್ಲಿ ಯಾವ ಅನುಪಾತದಲ್ಲಿ ಅಭಿಮುಖ ಬಾಹು ಮತ್ತು ವಿಕರ್ಣ ಬರುತ್ತೆ ಅಂತ ಹೇಳಿ ನೋಡಿ ಅದನ್ನು ತಗೋಬೇಕು. ಈಗ ನನಗೆ ನೆನಪಾಗ್ತಾ ಇರೋದು ಅಭಿಮುಖ ಬಾಹು ಮತ್ತು ವಿಕರ್ಣ ಇರುವಂಥದ್ದು ಯಾವುದು, ಸೈನ್ ತೀಟ. ಸೊ ಅದನ್ನು ತಗೊತೀನಿ. ಸೈನ್ ತೀಟಾ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಓಕೆನಾ? ಇಲ್ಲಿ ಅಭಿಮುಖ ಬಾಹು ಯಾವುದು ಹೇಳ್ರಿ, AB ಡಿವೈಡೆಡ್ ಬೈ ವಿಕರ್ಣ ಯಾವುದು, AC. ಓಕೆನಾ? ಇಲ್ಲಿ ನೋಡ್ರಿ, ಯಾಕೆ ಸೈನ್ ತೀಟ ತಗೊಂಡೆ ನೋಡ್ರಿ, ಟ್ಯಾನ್ ತೀಟವನ್ನು ತೊಗೋಬೋದಿತ್ತಲ್ಲ, ಯಾಕೆ ತೊಗೊಂಡಿಲ್ಲ, ಯಾಕಂದರೆ ನಾವಿಲ್ಲಿ ಯಾವುದನ್ನು ಕಂಡು ಹಿಡಿಬೇಕು ಅದನ್ನು ತೊಗೋಬೇಕು ಒಂದು ಕಡೆ, ಮತ್ತೊಂದು ಕಡೆ ನಮ್ಮದು ಯಾವ್ದು ಗೊತ್ತಿದೆಯೋ ಅದನ್ನು ತೊಗೋಬೇಕು. ಸರಿನಾ? ಓಕೆ, ಅದಕ್ಕೋಸ್ಕರ ಅಭಿಮುಖ ಬಾಹು ವಿಕರ್ಣ ತೊಗೊಂಡ್ವಿ, ಪಾರ್ಶ್ವಬಾಹು ತೊಗೊಂಡಿಲ್ಲ. ಸರಿ? ಓಕೆ. ನೆಕ್ಸ್ಟು, ಈಗ ಸೈನ್ ತೀಟ. ಸೊ ಸೈನ್ ಹಾಗೆ ಹೇಳ್ತೀನಿ, ತೀಟ ಅಂದರೆ ಎಷ್ಟು, 30 ಡಿಗ್ರಿ ಅಲ್ವಾ. ಸೊ ಸೈನ್ 30 ಡಿಗ್ರಿ ಅಂತ ಹೇಳಿ ಬಂತು. ಈಕ್ವಲ್ ಟು AB ಗೊತ್ತಿದೆಯಾ ನಮಗೆ, ಇಲ್ಲ. ಸೊ AB ಜಾಗದಲ್ಲಿ ABನೇ ಬರೀತೀನಿ. ಓಕೆ. AC ನೋಡ್ರಿ, AC ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, 20 ಮೀಟರ್. ಸೊ 20 ಅಂತ ಹೇಳಿ ಬರೀತೀನಿ, ಮೀಟರ್ನ ಆಮೇಲೆ ಹಾಕೊಳ್ಳೋಣ.
ಸೈನ್ 30 ಡಿಗ್ರಿ ಎಷ್ಟಪ್ಪ ಹಾಗಾದರೆ ನಿಮ್ಮ ತ್ರಿಕೋನಮಿತಿ ಪಾಠದಲ್ಲಿ ಬಂದಿರ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿದೆ ಸೈನ್, ಇಲ್ಲಿ ನೋಡಿರಿ 30 ಡಿಗ್ರಿ. ಸೈನ್ 30 ಎಷ್ಟು ಕಾಣಿಸ್ತಾ ಇದೆ? 1/2 ಅಲ್ವಾ? ಇದು ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಟೇಬಲು. ಇದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋನ ಮಾಡಿ ಇಟ್ಟಿದ್ದಿದೆ. ಒಂದು ಸಲ ಇದನ್ನು ಹೋಗಿ ನೋಡಿ, ಹೇಗೆ ಇದನ್ನು ಟೇಬಲ್ನ ರೆಡಿ ಮಾಡ್ಕೋಬೇಕು, ಬ್ಯಾಟ್ ಹಾಕ್ಕೋಬೇಕು, ಯಾವ ರೀತಿ ಟ್ರಿಕ್ಕಿಂದ ರೆಡಿ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಹೇಳಿಟ್ಟಿದ್ದೀನಿ. ಒಂದು ಸಲ ಆ ವಿಡಿಯೋನ ಹೋಗಿ ನೋಡಿ. ಬೇಕಾದರೆ ನಿಮಗೆ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ, ಓಕೆನಾ? ಸೊ ಸೈನ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟು ಬಂತು? 1/2 ಅಂತ ಹೇಳಿ ಬಂದಿದೆ. ಏನು ಬಂದಿದೆ? 1/2 ಸೈನ್ 30 ವ್ಯಾಲ್ಯೂ ಈಕ್ವಲ್ ಟು AB ಡಿವೈಡೆಡ್ ಬೈ 20 ಅಂತ ಹೇಳಿ ಬರೀತೀನಿ. ಈಗ ನಮ್ಗೆ ಏನು ಕಂಡು ಹಿಡಬೇಕು? AB ಅಲ್ವಾ? ಏನನ್ನು ಕಂಡು ಹಿಡಬೇಕು ಅದನ್ನು ಮಾತ್ರ ಒಂದು ಕಡೆ ಇಡಬೇಕು. ಅದ್ರ ಜೊತೆ ಏನಿದ್ರೂ ಆ ಕಡೆ ತೊಗೊಂಡು ಹೋಗ್ಬಿಡ್ಬೇಕು, ಓಕೆನಾ? AB ಕಂಡು ಹಿಡಿಬೇಕು, ABನಲ್ಲೇ ಇಡ್ತೀನಿ. ಇದ್ರ ಜೊತೆ 20 ಇದೆಯಲ್ಲ, ಈ 20 ಈ ಕಡೆ ತೊಗೊಬಂದ್ಬಿಟ್ರಿ. ಆದರೆ 20 ಏನಾಗಿದೆ? ಭಾಗಾಕಾರದಲ್ಲಿದೆ. ಈ ಕಡೆ ಹೋದಾಗ ಗುಣಾಕಾರ ಮಾಡಿರಿ. 20/2 ಈಕ್ವಲ್ ಟು AB. ಅಂದರೆ ಇಲ್ಲಿ ಭಾಗಾಕಾರದಲ್ಲಿರೋದು ಗುಣಾಕಾರ ಅಂತ ಕೂಡ ಮೇಲೆ ಹೋಗುತ್ತೆ, ಅದನ್ನು ನೆನ್ಪಿಟ್ಕೊಬಿಡಿ, ಓಕೆನಾ? ಭಾಗಾಕಾರ ಅಂದರೆ ಕೆಳಗಡೆ ಬರುತ್ತೆ, ಗುಣಾಕಾರ ಅಂದರೆ ಮೇಲ್ಗಡೆ ಹೋಗುತ್ತೆ. ಸೊ ಮೇಲ್ಗಡೆ ಬರುತ್ತೆ, ಓಕೆ? 2 1 2 10. ಹಾಗಾದರೆ AB ಈಕ್ವಲ್ ಟು ಎಷ್ಟು ಬಂತು? 10. ಇಲ್ಲಿ ಮೀಟ್ರಲ್ಲಿ ಕೊಟ್ಟಿದ್ರಲ್ವ ನಮಗೆ, ಇಲ್ಲಿ ನೋಡಿ, ಇಲ್ಲಿ ಕ್ವಶನಲ್ಲಿ ಮೀಟರಲ್ಲಿ ಅಂತ ಹೇಳಿ ಕೊಟ್ಟಿದ್ರಲ್ವ. ಸೊ ಆನ್ಸರ್ ಇಲ್ಲೂ ಸಹಿತ ಏನು ಬರುತ್ತೆ? ಮೀಟರ್ ಅಂಥೇಳಿ ಬರುತ್ತೆ, ಸರಿನಾ? ಈಗ ಈ ಲೆಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಎರಡನೇ ಪ್ರಶ್ನೆ ಯಾವುದು ಅಂತ ನೋಡೋಣ ಬರ್ರಿ. ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಮತ್ತು ಮರದ ತುದಿಯು ಮರದ ಬುಡದಿಂದ 8 ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ. ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತೆಂದು ಕಂಡುಹಿಡಿಯಿರಿ. ಸರಿ, ಈಗ ಈ ಮೊದಲನೇ ಲೆಕ್ಕದಲ್ಲಿ ನಿಮ್ಗೇನು ಮಾಡಿದ್ದು? ಡಯಾಗ್ರಾಮನ್ನು ಕೊಟ್ಟಿದ್ದು. ಆದರೆ ಈ ಲೆಕ್ಕದಲ್ಲಿ ಡಯಾಗ್ರಾಮ್ ಕೊಡಲಿಲ್ಲ. ಸೊ ಇದರ ಅರ್ಥ ಏನು ಕೇಳಿದ್ರೆ, ತ್ರಿಕೋನಮಿತಿ ಪ್ರಸ್ತಾವನೆಯಲ್ಲಿ ಮೊದಲನೇ ಕೆಲಸ ಮಾಡಬೇಕಾಗಿರೋದು ಅವರು ಡಯಾಗ್ರಾಮ್ ಕೊಡದೇ ಇದ್ದರೆ ನಾವು ಡಯಾಗ್ರಾಮ್ ಹಾಕುವಂಥದ್ದು, ಸರಿನಾ? ಈಗ ಡಯಾಗ್ರಾಮ್ ಯಾವ ರೀತಿ ಹಾಕಬೇಕು ಅಂತ ಹೇಳಿ ನೋಡ್ತಾ ಹೋಗ್ರಿ, ಓಕೆ? ಈಗ ಫಾರ್ ಎಕ್ಸಾಂಪಲ್ ನಿಮ್ಗೇನು ಹೇಳಿದ್ರು? ಬಿರುಗಾಳಿಗೆ ಸಿಕ್ಕಿ ಒಂದು ಮರ, ಟೋಟಲಾಗಿ ಒಂದು ಮರನ ಬಿಡಿಸ್ಬೇಕು. ನಾನು ಈ ಕಡೆ ಸೈಡಲ್ಲಿ ಬಿಡಿಸ್ತೀನಿ, ಓಕೆ? ಆಯಿತು, ಇದು ಒಂದು ಮರ ಅಂತ ಹೇಳಿ ತಿಳ್ಕೊತೀನಿ ನಾನು, ಓಕೆನಾ? ಈ ಮರ ಏನಾಗಿದೆ? ಒಂದು ಮರವು ನೆಲಕ್ಕೆ ತಾಗಿದಾಗ ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು, ಅಲ್ಲಿ ಏನಾಗೋಯ್ತು ಗೊತ್ತಾ? ಈ ಮರ ಇಲ್ಲಿಗೆ ಮುರಿದು ಹೋಯ್ತು ಅಂತ ತಿಳ್ಕೊಳ್ಳಿ. ಮುರಿದು ಹೋಗಾದ್ಮೇಲೆ ಅದೇನು ಮಧ್ಯದಲ್ಲಿ ಇರುತ್ತಾ? ಇಲ್ಲ. ಏನಾಗುತ್ತೆ? ಹೀಗೆ ಹೋಗಿ ಕೆಳಗಡೆ ನೆಲಕ್ಕೆ ತಾಗಬೇಕು, ಹೌದಲ್ವಾ? ಈಗ ಹೋಗಿ ನೆಲಕ್ಕೆ ತಾಕ್ತು. ಈ ಭಾಗನೇ ಹೋಗಿ ಎಲ್ಲಿ ತಾಕ್ತು? ನೆಲಕ್ಕೆ ತಾಗಿದೆ, ಸರಿನಾ? ಇಷ್ಟು ದೊಡ್ಡ ಮರ ಇಲ್ಲಿ ಮಧ್ಯದಲ್ಲಿ ಏನಾಗಿದೆ? ತುಂಡಾಗ್ಬಿಟ್ಟಿದೆ. ತುಂಡಾಗದ ಕೂಡಲೇ ಏನಾಗುತ್ತೆ ಹೇಳ್ರಿ? ಕೆಳಗಡೆ ಹೋಗಿ ನೆಲಕ್ಕೆ ತಾಗುತ್ತೆ. ಅದ್ರ ತುದಿ ಇಲ್ಲಿ ಬುಡ ಇದೆ, ಇಲ್ಲಿ ತುದಿ ಇದೆ. ಈ ತುದಿ ಹೋಗಿ ನೆಲಕ್ಕೆ ತಾಗಿದೆ, ಹೌದಾ? ಈಗ ನೋಡಿ ನೆಕ್ಸ್ಟು. ಮರದ ತುದಿಯು ಮರದ ಬುಡದಿಂದ ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಮುರಿತು ನೆಲಕ್ಕೆ ತಾಕ್ತು. ನೆಲಕ್ಕೆ ಆದಮೇಲೆ ಈ ನೆಲ ಇದೆಯಲ್ಲ, ಇದರಿಂದ ಏನು ಮಾಡ್ತಾ ಇದೆ? ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡ್ತು? 30 ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇದೆ. ಇಲ್ಲಿ ಎಷ್ಟು ಡಿಗ್ರಿ? 30 ಡಿಗ್ರಿ ಕೋನವನ್ನು ಉಂಟು ಮಾಡ್ತು. ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ಮರದ ತುದಿಯು ಮರದ ಬುಡದಿಂದ, ಇದು ಮರದ ತುದಿ ಅಲ್ವಾ? ಇಲ್ಲಿ ತುದಿ ಇದೆ, ಅದೇ ಕೆಳಗೆ ಬಂದು ಇಲ್ಲಿ ಬಿದ್ದಿದೆ. ಮರದ ತುದಿಯು ಮರದ ಬುಡದಿಂದ, ಇದು ಬುಡ ಅಲ್ವಾ? ಈ ಮರದ ಬುಡದಿಂದ 8 ಮೀಟರ್ ದೂರದಲ್ಲಿ ತಾಗಿದೆ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ? 8 ಮೀಟರ್ ದೂರ ಇದೆ. ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತೆಂದು ಕಂಡುಹಿಡಿಯಿರಿ. ಇಲ್ಲಿ ಮುರಿದೇ ಇರೋಕ್ಕಿಂತ ಮುಂಚೆ ಟೋಟಲ್ ಎತ್ತರ ಎಷ್ಟಿತ್ತು ಅಂತ ಹೇಳಿ ಕಂಡುಹಿಡಿಬೇಕು. ಈಗ ಟೋಟಲ್ ಎತ್ತರ ಬೇಕಲ್ವಾ? ಹೇಗೆ ಕಂಡುಹಿಡಿಯೋದಪ್ಪ? ಇದಂತೂ ನಮ್ಮ ಪಾರ್ಟ್ ಅಲ್ವೇ ಅಲ್ಲ. ಈಗ ಇಲ್ಲಿ ನಮಗೆ ತ್ರಿಭುಜ ಸಿಗ್ತಾ ಇರೋದು ಇದಲ್ಲ ಅಂದಮೇಲೆ ಹೇಗೆ ಕಂಡುಹಿಡಿಬೇಕು ನೋಡ್ರಿ. ಫಸ್ಟು ಇದಿಷ್ಟನ್ನು ಕಂಡುಹಿಡಿಯೋಣ. ಇದಿಷ್ಟು ಕಂಡು ಹಿಡಿದು ಈಗ ಇದಿಷ್ಟು ಬೇಕಲ್ವಾ? ಇದು ಹೇಗೆ ಸಿಗುತ್ತಪ್ಪ? ಇಲ್ಲೇ ಭಾಗನೇ ಮುರಿದು ಈ ಕಡೆ ಬಿದ್ದಿರೋದಲ್ವಾ? ಈ ಭಾಗ ಈಕ್ವಲ್ ಟು ಈ ಭಾಗ ಆಗಲಿಲ್ವಾ? ಇದೇ ಭಾಗ ಈ ಕಡೆ ಬಿದ್ದಿರೋದು ಅಂದರೆ ಈ ಭಾಗನೇ ಸೇಮ್ ಈ ಭಾಗ ಆಗಲಿಲ್ವಾ? ಸೊ ಈಗ ಇದನ್ನು ಕಂಡು ಹಿಡಿಬೇಕು ಮತ್ತು ಇದನ್ನು ಕಂಡು ಹಿಡಿಬೇಕು ನಾವು, ಸರಿನಾ? ಓಕೆ, ಈಗ ಹೆಸರು ಕೊಟ್ಟು ಕಂಡು ಹಿಡಿತಾ ಹೋಗೋಣ. ಮೊದಲನೇದು A ಅಂತೇಳಿ ಕೊಡ್ತೀನಿ, ಇಲ್ಲಿ B, ಇಲ್ಲಿ C ಅಂತೇಳಿ ಹೆಸರು ಕೊಡ್ತೀನಿ. ಓಕೆ, ನಾವು ಏನನ್ನು ಕಂಡು ಹಿಡಬೇಕು? AB ಮತ್ತು AC ಅನ್ನು ಕಂಡು ಹಿಡಿದು ಅದು ಎರಡನ್ನು ಕೂಡಿಸಿದ್ರೆ ನಮಗೆ ಟೋಟಲ್ ಮರದ ಎತ್ತರ ಸಿಗುತ್ತೆ. ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇಲ್ಲಿರೋ ಪಾರ್ಟೇ ತಾನೆ ಇಲ್ಲಿ ಕಟ್ಟಾಗಿ ಈ ಕಡೆ ಬಿದ್ದಿರೋದು. ಸೊ
ಇದನ್ನು ಮತ್ತು ಇದನ್ನು ಕಂಡು ಹಿಡಿದು ಕೂಡಿಸ್ಬಿಟ್ರೆ ಆಯಿತು, ನಮಗೆ ಉತ್ತರ ಸಿಗುತ್ತೆ. ಸರಿ, ಓಕೆ, ಬನ್ನಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಸರಿನಾ? ಓಕೆ, ಫಸ್ಟು ನಮಗೆ ಹೇಳಿದ್ದೆ ಅಲ್ವಾ, ಅಭಿಮುಖ ಬಾಹು ಯಾವುದು, ಪಾರ್ಶ್ವಬಾಹು ಯಾವುದು ಅನ್ನೋದನ್ನು ಬರ್ಕೋ ಅಂತ ಹೇಳಿ. ಫಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ 90 ಡಿಗ್ರಿ ಅಂದರೆ ಅದಕ್ಕೆ ಅಭಿಮುಖವಾಗಿರೋದು ಏನಾಗುತ್ತೆ, ವಿಕರ್ಣ ಅಂಥೇಳಾಗುತ್ತೆ. ಈಗ ಒಂದು ತೀಟ ಕೊಟ್ಟಿರ್ತಾರೆ, ಒಂದು ಕೋನ, ಅದಕ್ಕೆ ಅಭಿಮುಖವಾಗಿರೋದು ಯಾವುದಾಗಿರುತ್ತೆ, ಅಭಿಮುಖ ಬಾಹು ಅಂಥೇಳಿ. ಈಗ ಉಳಿದಿರೋದೇನು, ಪಾರ್ಶ್ವ ಬಾಹು. ಸರಿನಾ? ಈಗ ನೋಡ್ರಿ, ಅಭಿಮುಖ ಬಾಹುನೂ ಗೊತ್ತಿಲ್ಲ, ವಿಕರ್ಣನೂ ಗೊತ್ತಿಲ್ಲ, ಗೊತ್ತಿರೋದೇನು ಪಾರ್ಶ್ವಬಾಹು. ಒಂದು ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ದೆ, ಒಂದು ನಮಗೆ ಗೊತ್ತಿರೋದು ತೊಗೋಬೇಕು, ಒಂದು ನಾವು ಕಂಡು ಹಿಡಿಬೇಕಾಗಿರೋದು ತೊಗೋಬೇಕು. ಈಗ ನಾನೇನು ಮಾಡ್ತೀನಿ, ಇದು ಮೊದಲನೇ ಸ್ಟೆಪ್ಪಲ್ಲಿ ಒಂದನೇದಕ್ಕೆ ಹೋಗ್ತೀನಿ. ಏನಪ್ಪ, ನಾನು ಫಸ್ಟ್ ಏನು ಮಾಡ್ತೀನಿ, ಅಭಿಮುಖ ಬಾಹುವನ್ನು ಕಂಡು ಹಿಡಿತೀನಿ. ಸೊ ಅದನ್ನು ತೊಗೋತೀನಿ. ಅಭಿಮುಖ ಬಾಹು ತೊಗೊಂಡೆ, ಅದರ ಜೊತೆಗೆ ಏನು ತೊಗೋಬೇಕು, ಪಾರ್ಶ್ವಬಾಹು. ಯಾಕಂದರೆ ಒಂದು ಕಂಡು ಹಿಡಿಬೇಕಾಗಿರೋದು ತೊಗೋಬೇಕು, ಒಂದು ನಮಗೆ ಗೊತ್ತಿರೋದು. ಇಲ್ಲಿ ನಮಗೆ ಪಾರ್ಶ್ವಬಾಹು ಗೊತ್ತು, ಇಲ್ಲಿ ಏನು ಕಂಡು ಹಿಡಬೇಕು, ಅಭಿಮುಖ ಬಾಹು. ಸೊ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹುನ ತೊಗೋತೀನಿ. ನಮಗೆ ತ್ರಿಕೋನಮಿತಿ ಅನುಪಾತಗಳು ಕೊಟ್ಟಿದೆ ಅಲ್ವಾ, ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಅಂದರೆ ಏನು ಹೇಳ್ರಿ, ಟ್ಯಾನ್ ತೀಟಾ. ಹಾಂ, ಮತ್ತೊಂದು ನೀವು ಬರಿಬೋದು, ಕಾಟ್ ತೀಟಾ ಅಂತ ತೊಗೊಂಡು ಲೆಕ್ಕ ಮಾಡ್ಬೋದು, ಸೇಮ್ ಆನ್ಸರ್ ಬರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಓಕೆನಾ? ಹಾಂ, ಟ್ಯಾನ್ ತೀಟಾ. ಟ್ಯಾನ್ ತೀಟಾ ಎಷ್ಟು ಡಿಗ್ರಿ ಬಂದಿದೆ, 30 ಡಿಗ್ರಿ. ಅಭಿಮುಖ ಬಾಹು ಏನಿದೆ, AB ಡಿವೈಡೆಡ್ ಬೈ ಪಾರ್ಶ್ವಬಾಹು ಎಷ್ಟಿದೆ, BC. ಓಕೆನಾ? ಟ್ಯಾನ್ 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟಪ್ಪ, ಹಾಂ, ಇಲ್ಲಿ ನಿಮ್ಮ ಬುಕ್ಕಲ್ಲಿ ಪೇಜ್ ನಂಬರಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಟ್ಯಾನ್ 30 ಡಿಗ್ರಿ. ಟ್ಯಾನ್ 30 ಎಲ್ಲಿದೆ, ಇಲ್ಲಿ. ಟ್ಯಾನ್ 30 ಬೆಲೆ ಎಷ್ಟಾಯಿತು, 1/√3 ಅಂಥೇಳಿ. ಸರಿನಾ? ಇದೆಲ್ಲ ನಿಮಗೆ ಕೊಟ್ಟಿರೋದಿಲ್ಲ, ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ಏನಾಯಿತು, 1/√3 ಈಕ್ವಲ್ ಟು AB ಕಂಡು ಹಿಡಿಬೇಕಲ್ವಾ. ಸೊ ABನ AB ಅಂತಲೇ ಬರೀರಿ. BC ಎಷ್ಟು, 8 ಮೀಟರ್. ಓಕೆನಾ? ನಮಗೇನು ಕಂಡು ಹಿಡಬೇಕು, AB ಅಲ್ವಾ. ಸೊ ABನ ಇಲ್ಲೇ ಇಡೋಣ. ಓಕೆ, ಈ 8ಅನ್ನು ಏನು ಮಾಡೋಣ, ಆ ಕಡೆ ತೊಗೊಂಡೋಗೋಣ. ಇದು ಡಿವೈಡೆಡ್ ಬೈದಲ್ಲಿದೆ, ಈ ಕಡೆ ತೊಗೊಂಡೋದ್ರೆ ಮಲ್ಟಿಪ್ಲಿಕೇಶನಲ್ಲಿ ಬರುತ್ತೆ, 8/√3 ಅಂತ ಹೇಳಿ ಬಂತು. ಸರಿ, ಆದರೆ ನಮಗೊಂದು ಕಂಡೀಷನ್ ಏನಿದೆ ಕೇಳಿದ್ರೆ, ಛೇದದಲ್ಲಿ ಯಾವತ್ತೂ ರೂಟ್ ಬರೋ ಹಾಗಿಲ್ಲ. ಹೀಗೆ ಬಂತು ಅಂದರೆ ನಾವು ಕರ್ಣೀಕರಿಸಬೇಕು. ಹಾಗಾದರೆ ಹೇಗೆ ಕರ್ಣೀಕರಿಸೋದು, AB ಈಕ್ವಲ್ ಟು 8/√3 ಇದ್ದರೆ ಈ √3ಇಂದ ಒಂದು ಸಲ ಭಾಗಿಸ್ಬೇಕು, ಒಂದು ಸಲ ಗುಣಿಸ್ಬೇಕು. ಓಕೆನಾ? ಯಾವುದೇ ಬರಲಿ, ಛೇದದಲ್ಲಿ ಒಟ್ಟು ನಮಗೆ ಏನು ಬರೋಂಗಿಲ್ಲ, ಇದು ಬರೋಂಗಿಲ್ಲ, ಅಂದರೆ ರೂಟ್ ಬರೋಂಗಿಲ್ಲ. 8√3 ಡಿವೈಡೆಡ್ ಬೈ 3 ಅಂಥೇಳಿ ಬಂತು. ಸರಿನಾ? ಹಾಗಾದರೆ AB ಎಷ್ಟು ಬಂತು, 8√3/3 ಅಂಥೇಳಿ ಬಂತು. ಓಕೆನಾ? ಸರಿ, ಈಗ AB ಕಂಡು ಹಿಡಿದ್ವಿ. ಇನ್ಯಾವ್ದು ಕಂಡು ಹಿಡಬೇಕು, AC ಕಂಡು ಹಿಡಬೇಕಲ್ವಾ, ಅದನ್ನು ಕಂಡು ಹಿಡಿಯೋದು. AC ಕಂಡು ಹಿಡಬೇಕು ಅಂದರೆ ಏನೇನು ತೊಗೋಬೇಕಪ್ಪ ನಾವು, ಒಂದು ವಿಕರ್ಣ ತೊಗೋಬೇಕು, ಮತ್ತೊಂದು ಪಾರ್ಶ್ವಬಾಹು ತೊಗೋಬೇಕು. ಈಗ ಪಾರ್ಶ್ವಬಾಹು ಮತ್ತು ವಿಕರ್ಣ ಎರಡೂ ಸೇರಿ ಒಂದು ಅನುಪಾತ ಆಗಿದೆ. ಯಾವ್ದು ಹೇಳ್ರಿ, ಹಾಂ, ಕಾಸ್ ತೀಟಾ. ಕಾಸ್ ತೀಟಾ ಅಂದರೆ ಏನಪ್ಪ, ಹಾಗಾದರೆ ಕಾಸ್ ತೀಟಾ ಎಷ್ಟು, 30 ಡಿಗ್ರಿ ಈಕ್ವಲ್ ಟು ಪಾರ್ಶ್ವಬಾಹು ಯಾವುದು, ಹಾಂ, BC ಡಿವೈಡೆಡ್ ಬೈ ವಿಕರ್ಣ ಯಾವುದು, AC. ಓಕೆನಾ? ಸರಿ, ಕಾಸ್ 30 ಡಿಗ್ರಿ ಎಷ್ಟು ಬಂದಿದೆ, ಕಾಸ್ 30 ಡಿಗ್ರಿ ನೋಡ್ರಿ, ಇಲ್ಲಿ ಕಾಸ್ ಎಲ್ಲಿದೆ, ಕಾಸ್ 30 ಡಿಗ್ರಿ ಎಷ್ಟಿದೆ, √3/2 ಅಂತ ಹೇಳಿದೆ. ಏನಿದೆ, √3/2 ಈಕ್ವಲ್ ಟು BC. BC ಎಷ್ಟು ಕೊಟ್ಟರು, 8 ಡಿವೈಡೆಡ್ ಬೈ AC. ACನ ಇಲ್ಲೇ ಇಡ್ತೀನಿ. ಓಕೆನಾ? ಸರಿ, ಈಗ ಏನಾಗಿದೆ, √3ನ ಇಲ್ಲೇ ಇಡ್ತೀನಿ, ಅಂದರೆ ಇದೆರಡು ಒರೆ ಗುಣಾಕಾರ ಮಾಡ್ತೀನಿ. ಯಾಕೆ ಅನ್ನೋದನ್ನು ರೀಸನ್ ಹೇಳ್ತೀನಿ ನಿಮಗೆ. AC √3 ಈಕ್ವಲ್ ಟು ಇದೆರಡು ಮಾಡಿದಾಗ 16 ಅಂತ ಹೇಳಿ ಬಂತು. ACನ ಹಾಗೆ ಇಡ್ತೀನಿ 16, ಈ √3ನ ಈ ಕಡೆ ತೊಗೊಬರ್ತೀನಿ, ಡಿವೈಡೆಡ್ ಬೈ √3 ಆಗುತ್ತೆ. ಸರಿ, ಇದನ್ನು ಯಾಕೆ ಮಾಡಿದೆ ಅಂತ ಕೇಳಿದ್ರೆ, ಇಲ್ಲಿ ನಮಗೆ AC ಮಾತ್ರ ಬೇಕು. ಇಲ್ಲೇನಾಗಿದೆ, 1/AC ಇದೆ. ನಮಗೆ 1/AC ಬೇಡ, ನಮಗೇನು ಬೇಕು, AC ಅನ್ನೋದು ಬೇಕು. ಅದಕ್ಕೋಸ್ಕರ ಅದನ್ನೇನು ಮಾಡಿದೆ, ಗುಣಾಕಾರದಲ್ಲಿ ತೊಗೊಂಡೋದೆ. ಆವಾಗ ಏನು ಸಿಕ್ತು, AC ಮಾತ್ರ ಸಿಕ್ತಲ್ವಾ. ಹಾಂ, ಇದಕ್ಕೋಸ್ಕರ ನಾನು ಒರೆ ಗುಣಾಕಾರ ಮಾಡಿರೋದು. ಏನಾದರೂ ನಿಮಗೆ ಭಾಗಾಕಾರದಲ್ಲಿ ಅಂದರೆ ಛೇದದಲ್ಲಿ ಏನಾದರೂ ನಮಗೆ ಕಂಡು ಹಿಡಿಬೇಕಾಗಿರೋದು ಬಂತು ಅಂದರೆ ಸುಮ್ಮನೆ ಒರೆ ಗುಣಾಕಾರ ಮಾಡ್ಕೊಂಡು ಮೇಲೆ ತೊಗೊಂಡು ಹೋಗಿಬಿಡ್ರಿ. ಓಕೆನಾ? ಸರಿ, ಈಗ √3 ಛೇದದಲ್ಲಿ ಬಂದಿದೆ ಅಲ್ವಾ. ಛೇದದಲ್ಲಿ ಯಾವತ್ತೂ ಏನು ಬರೋಂಗಿಲ್ಲ, √3 ಬರೋಂಗಿಲ್ಲ. ಅದಕ್ಕೆ ಏನು ಮಾಡಬೇಕು, ಕರ್ಣೀಕರಿಸಬೇಕು. √3 × √3 ಡಿವೈಡೆಡ್ ಬೈ √3 ಈಕ್ವಲ್ ಟು
ಏನಾಯಿತು 16√3 ಬಂತು. ಈ ಕಡೆ ಏನು ಬಂತು 3 ಅಂಥೇಳಿ ಬಂತು. ಸರಿನಾ? ಈಗ ಏನು ಮಾಡಬೇಕು ನಾವು, ಇದೆರಡನ್ನು ಕೂಡಿಸ್ಬೇಕು ಅಂತ ಹೇಳಿದ್ದಲ್ವಾ. AC ಸಿಕ್ತು, AB ಸಿಕ್ತು. ಸೊ ಮರದ ಎತ್ತರ ಈಕ್ವಲ್ ಟು AB ಪ್ಲಸ್ AC. ಓಕೆನಾ? ಹಾಂ, ಏನಾಗುತ್ತೆ ನೋಡಿರಿ, AB ಎಷ್ಟು ಕೊಟ್ಟಿದ್ದಾರೆ 8√3/3 ಪ್ಲಸ್ AC ಎಷ್ಟು ಕೊಟ್ಟಿದ್ದಾರೆ 16√3/3. ಎರಡನ್ನು ಕೂಡಿಸ್ರಿ, 3 ಕಾಮನ್ ತೆಗಿರಿ. 8 + 16 24 ಪ್ಲಸ್ √3. ಹಾಗೆ ಇಲ್ಲಿ √3 ಕಾಮನ್ನು. 8 + 16 ಎಷ್ಟಾಗುತ್ತೆ 24 ಆಯಿತಾ. 3 ಒಂದಲೇ 3 ಎಷ್ಟಲೇ 24, 3 8 24. ಆನ್ಸರ್ ಎಷ್ಟು ಬಂತು 8√3. ಇಲ್ಲಿ ಮೀಟರಲ್ಲಿ ಕೊಟ್ಟಿದ್ದಾರೆ, ಯಾವುದ್ರಲ್ಲಿ ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಉತ್ತರ ಬರೀರಿ. ಇಲ್ಲಿ ನೋಡ್ರಿ, ಇಲ್ಲಿ ಮೀಟರಲ್ಲಿ ಬಂದಿದೆಯಲ್ಲ. ಸೊ ಆನ್ಸರ್ ಇಲ್ಲೂ ಸಹಿತ ಏನಾಗುತ್ತೆ ಮೀಟರ್ ಅಂತ ಹೇಳಿ ಬರುತ್ತೆ. ಮರದ ಎತ್ತರ ಈಕ್ವಲ್ ಟು 8√3 ಮೀಟರ್. ಸರಿನಾ? ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇಲ್ಲಿ ಏನಿಲ್ಲ, ಲಾಸ್ಟಿಗೆ ಏನು ಮಾಡ್ಬೇಕು ಹೇಳಿದ್ರೆ AB ಸಿಕ್ಕಿತ್ತಲ್ವ 8√3/3 ಅಂತೇಳಿ, ಅದರ AB ಜಾಗದಲ್ಲಿ ಅದನ್ನು ಬರೆದೆ. ಆಮೇಲೆ ಪ್ಲಸ್ ಇತ್ತಲ್ವ, ಸೊ ಪ್ಲಸ್ ಬರೆದೆ. ಆಮೇಲೆ 16√3/3 ಇತ್ತಲ್ವ, ಅದನ್ನು ಬರೆದೆ. ಆಮೇಲೆ ಇಲ್ಲೇನು ಮಾಡಿದೆ, ಇದನ್ನು ಕೂಡಿಸ್ಬೇಕಲ್ವ. ಸೊ ಛೇದ ಏನಾಗಿದೆ ಸಮನಾಗಿದೆ. ಸೊ ಒಂದೇ ಸಲ ಛೇದ ಬರೀಬೇಕು. ಓಕೆ, ಇಲ್ಲಿ 3 ಇದೆ ಅಂತೇಳಿ 2 ಸೇರಿ 6 ಆಗಲ್ಲ. ಛೇದ ಯಾವತ್ತೂ ಕೂಡಿಸ್ಲಿಕ್ಕಾಗಲ್ಲ. ಬರೀ ಏನು ಮಾಡಬೇಕು, ಅಂಶವನ್ನು ಮಾತ್ರ ಕೂಡಿಸ್ಬೇಕು. ಸೊ ಛೇದ ಇಲ್ಲೂ 3 ಇಲ್ಲೂ 3 ಇದ್ದರೆ ಇಲ್ಲೂ 3 ಬರುತ್ತೆ. ಓಕೆ, ನೆಕ್ಸ್ಟು ಈಗ ಇಲ್ಲೂ √3 ಇದೆ, ಇಲ್ಲೂ √3 ಇದೆ. ಇಲ್ಲೊಂದು ಸ್ಟೆಪ್ ಮಾಡ್ತೀನಿ ನೋಡಿರಿ. ಇಲ್ಲೂ √3 ಇಲ್ಲೂ √3. ಸೊ √3 ಕಾಮನ್ ತೆಗೆದೆ. ಇಲ್ಲೇನು ಉಳಿತು 8 + 16 ಅನ್ನೋದು ಉಳಿತು. ಓಕೆನಾ? /3 ಹೇಳಿದೆ ಅಲ್ವಾ. ಎರಡೂ ಛೇದ ಸೇಮ್ ಇದ್ದರೆ ಒಂದೇ ಸಂಖ್ಯೆನ ಬರೀಬೇಕು ಅಂಥೇಳಿ. √3 ಹಾಗೆ ಇಟ್ಟೆ. 8 + 16 ಏನಾಯ್ತು ಹೇಳ್ರಿ 24. ಈ ಥರ ಬರೆದ್ರೆ ನಿಮಗೆ ಎಲ್ಲ ಸಂಖ್ಯೆಗಳು ಕೂಡೋಗುತ್ತೆ. ಅದಕ್ಕೋಸ್ಕರ ಏನು ಬರೀಬೇಕು 24√3/3 ಅಂತೇಳಿ ಬರೀಬೇಕು. 3 1 3 ಈ ಥರ ಭಾಗ ಹೊಡೆದ್ರೆ ನಿಮಗೆ 8√3 ಮೀಟರ್ ಅಂತೇಳಿ ಉತ್ತರ ಬರುತ್ತೆ. ಐ ಥಿಂಕ್ ಈ ಲೆಕ್ಕ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇನ್ನೂ ಯಾವುದಾದ್ರೂ ಲೆಕ್ಕ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸರಿನಾ? ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಏನೇ ಡೌಟ್ ಇದ್ದರೂ ಸಹಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟೇ ಸಣ್ಣ ಡೌಟ್ ಆಗಲಿ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸರಿ, ಮತ್ತೊಬ್ಬರು ನೀವು ಯಾವ ಪೆನ್ನನ್ನು ಯೂಸ್ ಮಾಡ್ತೀರಿ ಅಂತ ಹೇಳಿ ಕೇಳ್ತಾಯಿದ್ರು. ಸೊ ನಾ ಯೂಸ್ ಮಾಡೋ ಪೆನ್ನು ಇಲ್ಲಿ ನೋಡ್ರಿ, SS ಕಂಪ್ನಿದೆ. ಇದು ಪ್ರೋ ಮ್ಯಾಟ್ ಅಂತ ಹೇಳಿ ಬಂದಿರೋದು. ಸೊ ಅದನ್ನು ಯೂಸ್ ಮಾಡ್ತೀನಿ. ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.